ಶಿಲ್ಪ ಶಿಲ್ಪ ನಿಧಾನಕ್ಕೆ ಬಾ. ರೀ ಎಲ್ರಿ ಡಾಕ್ಟರ್ ಕರೀರಿ ಬೇಗ. ಹೌದಪ್ಪ ಚಿಕ್ಕಣ್ಣ, ಎಲ್ಲಪ್ಪ ಯಾರು ಕಾಣಿಸ್ತಾನೆ ಇಲ್ಲ. ಅಲ್ಲ ಅಲ್ಲಿ ನೋಡಿದ್ರೆ ಆ ನರ್ಸ್ಗಳು ಒಳಗಡೆ ಅವ್ರು ನಡೀರಿ ಅಂತ ಅಂದ್ರು, ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಿಲ್ವಲ್ಲ. ಅದೇ ಅಮ್ಮ ಯಾವ್ದೋ ಆಪರೇಷನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ ನರ್ಸು. ಆಪರೇಷನು ಹಂಗಿದ್ರೆ ಅವ್ರು ಆಪರೇಷನ್ ಮುಗಿಸ್ಕೊಂಡ್ ಬರೋವರೆಗೂ ನಾವ್ ಹಿಂಗೆ ಕಾಯ್ತಾ ನಿಂತಿರಕ್ಕಾಗ್ತದೇನಪ್ಪ? ಏನು ಇರು ಕಾಯ್ತಾ ನಿಂತ್ಕೋಬೇಕಾ? ಇಲ್ಲ ಇಲ್ಲ ನನ್ ಕೈಲಿ ಆಗ್ತಿಲ್ಲ ರೀ, ಬೇಗ ಕರೀರಿ. ಇಲ್ಲ ಶಿಲ್ಪ, ಆತರ ಏನಿಲ್ಲ, ಇರು ಒಂದೆರಡು ನಿಮಿಷ ಬಂದ್ಬಿಡ್ತಾರೆ ಅಂತ ಅನ್ಸುತ್ತೆ. ಆಪರೇಷನ್ ನಡೆಯುವಾಗ ನಾವ್ ಹೇಗೆ ಒಳಗಡೆ ಹೋಗಕ್ಕಾಗತ್ತೆ? ಅಲ್ಲ ಕಣಪ್ಪ ಚಿಕ್ಕಣ್ಣ, ಇಷ್ಟು ದೊಡ್ಡ ಆಸ್ಪತ್ರೆ ಇದು, ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕಲ್ವಾ ಅವರು? ಅಲ್ಲ ಇಷ್ಟು ದೊಡ್ಡ ಆಸ್ಪತ್ರೆನಾಗೆ ಒಬ್ಬರನ್ನ ಡಾಕ್ಟರ್ ಇರೋದು? ಅದ್ ಹಂಗಲ್ಲಮ್ಮ, ಬೇರೆ ಡಾಕ್ಟರ್ಸ್ ಇದ್ದಾರೆ. ಆದ್ರೆ ನಾವು ಮುಂಚೆಯಿಂದ ತೋರಿಸ್ತಾ ಇರೋದು ಈ ಡಾಕ್ಟರ್ ಹತ್ರ ಅಲ್ವಾ? ಅದೇನೋ ಸರಿ ಬಿಡಪ್ಪ, ನೀನ್ ಹೇಳ್ತಿರೋದು ನಿಜಾನೇ. ಚಿಕ್ಕಣ್ಣ ನೋಡು, ಡಾಕ್ಟರ್ ಬಂದ್ರು. ಯಾಕಮ್ಮ ಶಿಲ್ಪ, ಯಾಕೆ ಅಳ್ತಿದ್ಯಾ? ಅಲ್ಲ ನಿಮ್ ಡೆಲಿವರಿ ಡೇಟ್ಗೆ ಇನ್ನೂ ಟೈಮ್ ಇತ್ತಲ್ಲ. ಅಮ್ಮ ಅಮ್ಮ ಇಲ್ಲ ಡಾಕ್ಟ್ರೆ, ಯಾಕೋ ನಂಗೆ ಇವತ್ತು ಬೆಳಗ್ಗೆಯಿಂದ ತುಂಬಾ ಪೈನ್ ಆಗ್ತಿದೆ. ಹೌದು ಡಾಕ್ಟ್ರೆ, ಯಾಕೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ನೋವು ಅಂತವಳೆ. ಹೌದು ಡಾಕ್ಟ್ರೆ, ಯಾಕಂತ ಗೊತ್ತಿಲ್ಲ. ಡೆಲಿವರಿ ಡೇಟ್ಗೆ ಇನ್ನೂ 1 ತಿಂಗಳು ಟೈಮ್ ಇದೆ, ಆದ್ರೆ ಇಷ್ಟು ಬೇಗ ನೋವು ಬಂದಿದೆ, ಅದೇ ನಮಗೆ ಭಯ ಆಗ್ತಿರೋದು. ಹೌದಾ? ಹಂಗೆಲ್ಲ ಆಗಂಗಿಲ್ವಲ್ಲ. ಯಾಕಮ್ಮ, ಏನಾದ್ರು ಟೆನ್ಷನ್? ಟೆನ್ಷನ್ ಇಲ್ಲ ಡಾಕ್ಟ್ರೆ, ಇಲ್ಲ ಖಂಡಿತವಾಗ್ಲೂ ಏನು ಟೆನ್ಷನ್ ಇಲ್ಲ. ಅಮ್ಮ ನನ್ನ ಕೈಲಿ ಮಾತಾಡೋಕ್ಕಾಗ್ತಿಲ್ಲ ಡಾಕ್ಟ್ರೆ, ದಯವಿಟ್ಟು ದಯವಿಟ್ಟು ಏನಾಗಿದೆ ಅಂತ ನೋಡಿ. ಏ ಡಾಕ್ಟ್ರಪ್ಪ, ಏನಪ್ಪ ನೀನು ಇಂಥ ಟೈಮಲ್ಲಿ ಏನು ಟೆನ್ಷನ್ ಅಂತ ಕೇಳ್ತಿದ್ಯಲ್ಲ ನೀನು? ಪಾಪ ನಮ್ಮ ಹುಡುಗಿ ಎಷ್ಟಂತ ನೋವು ತಿನ್ಬೇಕು, ಈ ಟೈಮ್ನಾಗ ಮಾತಾಡಕನ ಆಗ್ತದ? ಅದೇನಂತ ನೋಡ್ಬಾರ್ದ ಒಂಚೂರು ನೀವು? ಹೌದು ಡಾಕ್ಟ್ರೆ, ಏನಂತ ನೋಡಿ, ನಮಗಂತೂ ಕೈ ಕಾಲೇ ಆಡ್ತಿಲ್ಲ. ಆಯ್ತಾಯ್ತು ಇರಪ್ಪ ಚಿಕ್ಕಣ್ಣ, ಟೆನ್ಷನ್ ಮಾಡ್ಕೊಂಬೇಡ. ನೀನ್ ನೋಡು ಹೆಣ್ಮಕ್ಳ ತರ ಅಳ್ತಾ ನಿಂತಿದ್ಯಲ್ಲ, ಈ ಟೈಮಲ್ಲಿ ಧೈರ್ಯ ಹೇಳ್ಬೇಕು ನೀನು. ಅದು ಹಂಗಲ್ಲ ಡಾಕ್ಟ್ರೆ, ನಾನು ಏನ್ ಮಾಡ್ಲಿ? ನಾನು ಶಿಲ್ಪ ನೋವು ತಿನ್ನೋದು ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಇಲ್ಲಿ ಹಿಂಗ್ ಗಾಬರಿ ಮಾಡ್ಕೊಳಕ್ ಹೋಗ್ಬಿಡಿ, ಅದೇನಂತ ನಾನು ನೋಡ್ತೀನಿ. ಬಾಮ್ಮ ಬಾ, ನೀನ್ ಒಳಗಡೆ ಬಾ. ಶಿಲ್ಪ ಶಿಲ್ಪ ಧೈರ್ಯವಾಗಿರು, ನಾವಿದ್ದೀವಿ ನಿನ್ ಜೊತೆ, ಏನು ಹೆದರ್ಕೊಳಕ್ ಹೋಗ್ಬೇಡ. ಡಾಕ್ಟ್ರೆ ಅವ್ಳು ಸ್ವಲ್ಪ ತುಂಬಾ ಭಯ ಪಡ್ತಾಳೆ, ಸ್ವಲ್ಪ ಹುಷಾರು. ಅಯ್ಯೋ ಚಿಕ್ಕಣ್ಣ, ಆ ಥರ ಏನಾಗಲ್ಲಪ್ಪ, ನೀನ್ ಭಯ ಪಡೋ ಅಂಥದ್ದು. ಧೈರ್ಯವಾಗಿರೋ, ನೀನೇ ಧೈರ್ಯವಾಗಿಟ್ರೆ ನೋಡು ಇದೆಲ್ಲ ಸರಿ ಹೋಗುತ್ತಾ? ಅದು ಹೋಗಿ ಹೋಗಿ ಶಿಲ್ಪನ್ ಮುಂದೆ. ಇಲ್ಲ ಡಾಕ್ಟ್ರೆ, ಇಲ್ಲ, ನಾನು ಧೈರ್ಯವಾಗಿರ್ತೀನಿ. ಶಿಲ್ಪ ಶಿಲ್ಪ ಧೈರ್ಯವಾಗಿರೋ. ಹಾ ರೀ, ಆಯ್ತು, ನೀವೇನು ಹೆದರ್ಕೋಬೇಡಿ, ನೋಡೋಣ. ಅಮ್ಮ ಅಮ್ಮ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಮ್ಮ, ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಶಿಲ್ಪನ್ ಮುಂದೆ ಜಾಸ್ತಿ ಅಳಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಅಯ್ಯೋ ಚಿಕ್ಕಣ್ಣ, ಸಮಾಧಾನ ಮಾಡ್ಕೊಳಪ್ಪ, ಅಳಕ್ ಹೋಗ್ಬಿಡಿ, ಏನಾಗಲ್ಲ. ಇವಾಗೇನು ಎರ್ಗೆ ನೋವು ಬಂದ್ರೇನು, 8 ತಿಂಗಳು ಮಗು ಅಲ್ಲೇ ದೊಡ್ಡದಾಗಿರ್ತದ ಕಣಪ್ಪ. ಹೌದು ಚಿಕ್ಕಣ್ಣ, ಕೆಲವರಿಗೆ 8 ತಿಂಗಳಿಗೂ ಡೆಲಿವರಿ ಆಗುತ್ತೆ, ನಾನು ನೋಡಿದ್ದೀನಿ. ಊರಲ್ಲಿ ಯಾರೋ ಒಬ್ರಿಗೆ ಆಗಿತ್ತು, ಏನ್ ತೊಂದರೆ ಇರ್ಲಿಲ್ಲಪ್ಪ. ಅಮ್ಮ ಮಗು ಚೆನ್ನಾಗೇ ಇದ್ರು, ಆದ್ರೆ ಮಗು ಸ್ವಲ್ಪ ಸಣ್ಣ ಇತ್ತು ಅಷ್ಟೇ. ಹೂ ಕಣಪ್ಪ, ಧೈರ್ಯವಾಗಿರೋಣ. ಇನ್ನು ಡಾಕ್ಟ್ರು ಏನು ಅಂತ ಹೇಳಿಲ್ವಲ್ಲ, ಚೆಕ್ ಮಾಡ್ತೀನಿ ಅಂತ ಹೋಗವ್ರೆ. ಡಾಕ್ಟ್ರೆ ಡಾಕ್ಟ್ರೆ ಏನಾಯ್ತು ಡಾಕ್ಟ್ರೆ? ಹಾ ಚಿಕ್ಕಣ್ಣ, ಅದೇನಿಲ್ಲ, ಆ ಶಿಲ್ಪಂಗೆ ಡೆಲಿವರಿ ಪೈನೇ ಬಂದಿರೋದು. ಡೆಲಿವರಿ ಪೈನಾ? ಅಲ್ಲ ಡಾಕ್ಟ್ರೆ, ಇಷ್ಟು ಬೇಗ ಅದು ಹೇಗೆ ಸಾಧ್ಯ? ಹೌದಪ್ಪ ಡಾಕ್ಟ್ರೆ, ಇಷ್ಟು ಬೇಗ 8 ತಿಂಗಳಿಗೆನೆ ನೀವು 9 ತಿಂಗಳ ಮೇಲಲ್ವಾ ಡೇಟ್ ಕೊಟ್ಟಿದ್ದು? ಹಾ 9 ತಿಂಗಳ ಮೇಲೆ ಕೊಟ್ಟಿದ್ದೆ. ನಾವು ಕೊಟ್ಟಿದ್ದ ಡೇಟ್ಗೆ ಆಗ್ಬೇಕು ಅಂತ ಏನಿಲ್ವಲ್ಲ, ಒಂದು ಅಂದಾಜ್ ಪ್ರಕಾರ ಕೊಟ್ಟಿರ್ತೀವಿ. ಎಲ್ಲ ದೇವ್ರ ಇಚ್ಛೆ ಕಣಪ್ಪ, ಯಾವಾಗ ಏನಾಗ್ಬೇಕು ಅಂತ ದೇವ್ರಿಗೆ ಗೊತ್ತಿರುತ್ತೆ. ಅಯ್ಯೋ ದೇವ್ರೆ, ಡಾಕ್ಟ್ರೆ ಏನ್ ತೊಂದರೆ ಇಲ್ವಾ? ನಾನು ಶಿಲ್ಪಂಗೆ ಏನಾಗೋದಿಲ್ವಾ? ಚಿಕ್ಕಣ್ಣ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಧೈರ್ಯವಾಗಿರು ನೀನು ಅಂತ. ಏನಾಗೋದಿಲ್ಲ ಅವಳಿಗೆ. ಖುಷಿ ಪಡೋ ಟೈಮಲ್ಲಿ ಅಳ್ತಿದ್ಯಲ್ಲಪ್ಪ ನೀನು, ನಾನು ಹೇಳ್ತಿದ್ದೀನಲ್ಲ, ಏನೂ ಆಗೋದಿಲ್ಲ. ಶಿಲ್ಪಂಗೂ ಏನೂ ಆಗೋದಿಲ್ಲ, ನಿನ್ನ ಮಗುಗೂ ಏನೂ ಆಗೋದಿಲ್ಲ. ನನ್ನ ಮೇಲೆ ನಂಬಿಕೆ ಇಡು. ಡಾಕ್ಟ್ರೆ, ಶಿಲ್ಪಂಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ಸಿಸೇರಿಯನ್ ಆಗುತ್ತಾ? ಶಿಲ್ಪಂಗೆ ನಾರ್ಮಲ್ಲೇ ಆಗುತ್ತೆ, ಯಾಕಂದ್ರೆ ಪೇಯ್ನ್ ಬಂದಿದ್ಯಲ್ಲ. ಏನು ಯೋಚನೆ ಮಾಡ್ಬಿಡಿ, ಇಲ್ಲೇ ಇರಿ. ನಿಮ್ಮ ಮಗುನ ತಗೊಬಂದು ನಿಮ್ಮ ಕೈಲಿ ಕೊಡ್ತೀವಿ. ಸರಿ ಡಾಕ್ಟ್ರೆ, ಹುಷಾರು. ನಮ್ಮ ಶಿಲ್ಪಂಗೆ ಏನೂ ಆಗಿಲ್ಲ ಅಂದ್ರೆ ಸಾಕಪ್ಪ. ಆಯ್ತಾಯ್ತು, ಏನೂ ಆಗೋದಿಲ್ಲ, ನೀವೆಲ್ಲ ಇಲ್ಲೇ ವೆಯ್ಟ್ ಮಾಡ್ತೀರಿ. ಸರಿ ಡಾಕ್ಟ್ರೆ, ಆಯ್ತು. ಅಮ್ಮ ಇದೇನಮ್ಮ ಡೆಲಿವರಿ ಅಂತ ಹೇಳ್ತಾ ಇದ್ದಾರೆ, ನನಗಂತೂ ಕೈ ಕಾಲೇ ಆಡ್ತಿಲ್ಲ. ಎಷ್ಟು ಹೆದರ್ಕೋತಾಳೋ ಏನೋ ನನ್ನ ಶಿಲ್ಪ. ಏನಾಗಲ್ಲ, ಸುಮ್ಮನಿರೋ ಚಿಕ್ಕಣ್ಣ. ಪ್ರತಿಯೊಂದು ಹೆಣ್ಮಕ್ಳಿಗೂ ಇದು ಇದ್ದಿದ್ದೆ ಅಲ್ವಾ? ಎಲ್ಲ ಹೆಣ್ಮಕ್ಳು ಜೀವನದಲ್ಲೂ ಇದನ್ನ ಅನುಭವಿಸ್ತಾರೆ. ಮಗು ಹುಟ್ಟೋವರೆಗೂ ಅಷ್ಟೇ ಕಣೋ. ಆಮೇಲೆ ಅವರಷ್ಟು ಖುಷಿ ಪಡೋರು ಪ್ರಪಂಚದಲ್ಲಿ ಯಾರು ಇರೋದಿಲ್ಲ. ಹೌದು ಚಿಕ್ಕಣ್ಣ, ಆಂಟಿ ಹೇಳ್ತಿರೋದು ನಿಜ. ನೀನ್ ಧೈರ್ಯವಾಗಿರೋ. ಏನ್ ಧೈರ್ಯನೋ ಏನೋ, ನನಗಂತೂ ಏನೂ ತೋರಿಸ್ತಾ ಇಲ್ಲಮ್ಮ. ಅಮ್ಮ ಲಕ್ಷ್ಮಿ ಅಕ್ಕಗೂ ಮತ್ತೆ ಅತ್ತೆಗೂ ಹೇಳ್ತ್ರಾ? ಹೂ ಕಣ ಚಿಕ್ಕಣ್ಣ, ಫೋನ್ ಮಾಡಿ ಹೇಳಿದ್ದೀನಿ, ಅವರು ಬರ್ತಾರಂತೆ. ಅವರು ಇನ್ನೇನು ಬರ್ಬೋದು, ನೀನ್ ಧೈರ್ಯವಾಗಿರಪ್ಪ ನೀನು. ಚಿಕ್ಕಣ್ಣ ಚಿಕ್ಕಣ್ಣ ಚಿಕ್ಕಣ್ಣ, ಏನಾಯ್ತು ಚಿಕ್ಕಣ್ಣ? ನಮ್ ಶಿಲ್ಪ ಹೇಗಿದ್ದಾಳೆ ಇವಾಗ? ಹಾ ಲಕ್ಷ್ಮಿ ಅಕ್ಕ, ಶಿಲ್ಪನ ಡೆಲಿವರಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ ರೂಮ್ಗೆ. ಏನು ಡೆಲಿವರಿನಾ? ಅಲ್ಲ ಕಣಪ್ಪ, ಏನಾಯ್ತು ಅವಳಿಗೆ? ಯಾಕೆ ಇಷ್ಟು ಬೇಗ ಡೆಲಿವರಿ? ಅಲ್ಲ ಅವಳು ಆರಾಮಾಗಿದ್ಲು ತಾನೇ ಮನೇಲಿ? ಹೌದು ಅತ್ತೆ, ಆರಾಮಾಗಿ ಇದ್ಲು.
ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಅಂತ ಅಳೋದಕ್ಕೆ ಶುರು ಮಾಡಿದ್ಲು. ನಮಗಂತೂ ಕೈ ಕಾಲೇ ಆಡ್ಲಿಲ್ಲ. ಸೀದಾ ನಾವು ಆಸ್ಪತ್ರೆಗೆ ಕರ್ಕೊಂಡ್ ಬಂದ್ಬಿಟ್ವಿ. ಇಲ್ಲಿ ಇವ್ರು ನೋಡಿದ್ರೆ ಡೆಲಿವರಿ ಪೈನ್ ಅಂತ ಹೇಳ್ತಾ ಇದ್ದಾರೆ. ನನಗಂತೂ ಅತ್ತೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಕೈ ಕಾಲೇ ಆಡ್ತಿಲ್ಲ ನಂಗೆ. ಚಿಕ್ಕಣ್ಣ, ಧೈರ್ಯವಾಗಿರು ನೀನು. ಏನಾಗೋದಿಲ್ಲ ನಮ್ಮ ಶಿಲ್ಪಂಗೆ. ತಾಯಿ ಮಗು ಆರಾಮಾಗಿರ್ತಾರೆ. ಡಾಕ್ಟರ್ ಏನು ಹೇಳಿದ್ರು? ಏನ್ ತೊಂದರೆ ಇಲ್ವಂತ? ಇಲ್ಲ ಕಣಮ್ಮ ಲಕ್ಷ್ಮಿ, ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು. ಶಿಲ್ಪಂಗೂ ಏನೂ ಆಗಲ್ಲ, ಮಗುಗೂ ಏನೂ ಆಗಲ್ಲ. ಇಲ್ಲೇ ಕಾಯ್ತಾ ಇರಿ, ನಾವು ಆರಾಮಾಗಿ ಡೆಲಿವರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರಮ್ಮ. ಹೌದಾ ಆಂಟಿ? ಹೇಗೋ ದೇವ್ರ ದಯದಿಂದ ಎಲ್ಲ ಒಳ್ಳೇದಾದ್ರೆ ಸಾಕು. ಬಾವಾ, ನೀವು ಆರಾಮಾಗಿರಿ, ಧೈರ್ಯವಾಗಿರಿ. ನೀವು ಏನಾಗೋದಿಲ್ಲ ನಮ್ಮ ಶಿಲ್ಪಂಗೆ. ಹೌದು ಚಿಕ್ಕಣ್ಣ, ಧೈರ್ಯವಾಗಿರು ನೀನು. ಯಾಕೆ ದೇವ್ರು ಹೀಗೆ ಮಾಡ್ಬಿಟ್ಟ? ಇನ್ನೊಂದು 2 ದಿನ ಬಿಟ್ಕೊಂಡು ಶಿಲ್ಪನ್ ಸೀಮಂತನ ಗ್ರ್ಯಾಂಡ್ ಆಗಿ ಮಾಡಿ ಮನೆಗೆ ಕರ್ಕೊಬಂದು ಅವಳು ಚೆನ್ನಾಗಿ ಆರೈಕೆ ಮಾಡಿ ಡೆಲಿವರಿ ಅಷ್ಟರಲ್ಲಿ ಅವಳನ್ನ ಇನ್ನ ಗಟ್ಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ನಾನು ಅನ್ಕೊಂಡಿದ್ದು ಏನೂ ಆಗಿಲ್ವಲ್ಲ ಲಕ್ಷ್ಮಿ. ಪಾಪ ನನ್ನ ಮಗಳಿಗೆ ಸೀಮಂತನೇ ಇಲ್ದಾಗೋಯ್ತು. ಏನ್ ಮಾಡಕ್ಕಾಗುತ್ತೆ ಅತ್ತೆ? ಎಲ್ಲ ದೇವ್ರ ಇಚ್ಛೆ ಅಲ್ವಾ? ಶಿಲ್ಪಂಗೆ ಬೇಗ ಮಗು ಆಗ್ಬೇಕು ಅಂತ ಅವಳ ಹಣೆಲಿತ್ತು ಅನ್ಸುತ್ತೆ. ಅದೆಲ್ಲ ನಮ್ಗೆ ಹೇಗೆ ಗೊತ್ತಿರುತ್ತೆ ಹೇಳಿ? ಏನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಹೇಗೋ ಒಳ್ಳೇದಾದ್ರೆ ಸಾಕಲ್ವಾ? ಹೌದಮ್ಮ, ಹೌದು ಲಕ್ಷ್ಮಿ, ಎಲ್ಲ ಒಳ್ಳೇದಾದ್ರೆ ಸಾಕು. ಹಬ್ಬ, ಶಿಲ್ಪಂಗೆ ಮಗು ಆಯ್ತು ಅಂತ ಅನ್ಸುತ್ತೆ. ಹೌದು ಚಿಕ್ಕಣ್ಣ, ಮಗು ಆಯ್ತು ಅಂತ ಅನ್ಸುತ್ತೆ. ನೋಡು, ನಿನ್ ಮಗು ಅಳ್ತಾರ ಸೌಂಡ್ ಕೇಳಿಸ್ತಾ ಇದ್ಯಾ? ಹಾ ಅಕ್ಕ, ಹೌದು. ನನ್ ಮಗು ಸೌಂಡ್. ನೋಡಪ್ಪ ಚಿಕ್ಕಣ್ಣ, ನಿನ್ ಮಗ ಹುಟ್ಟಿರೋದು. ಏನು ಮೊಮ್ಮಗನ? ನನಗೆ ಮೊಮ್ಮಗ ಹುಟ್ಟುಬಿಟ್ನ? ಏ ಮೀನಾ, ಅವತ್ತು ಹೇಳಿಲ್ವೇನೆ ನಾನು ನನಗೆ ಮೊಮ್ಮಗನೇ ಹುಟ್ಟದು ಅಂತ? ನೋಡು, ಆ ದೇವ್ರು ಹೆಂಗೋ ಕೈ ಬಿಡ್ಲಿಲ್ಲ. ಮೊಮ್ಮಗನೋ ಮೊಮ್ಮಗಳು, ಹೇಗೋ ಆ ದೇವ್ರು ಆರೋಗ್ಯವಾಗಿರೋ ಮಗು ಕೊಟ್ನಲ್ಲ, ಅಷ್ಟು ಸಾಕಲ್ವಾ? ಜಯಕವ್ರೆ, ನೀವು ಸರಿಯಾಗೇ ಹೇಳಿದ್ರಿ. ಈಗಿನ ಕಾಲದಲ್ಲಿ ಎಷ್ಟೋ ಮಕ್ಕಳಿಗೆ ಏನಾದರೂ ಒಂದು ಕೊರತೆ ಇರುತ್ತೆ. ಈ ಹೆಣ್ಮಗುನೇ ಬೇಕು, ಇಲ್ಲ ಗಂಡು ಮಗುನೇ ಬೇಕು ಅಂತ ಈ ಥರ ಕೇಳ್ಕೊಳ್ಳೋದ್ಕಿಂತ ಆರೋಗ್ಯವಾಗಿರೋ ಮಗುನ ಕೊಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೋಬೇಕು. ಆರೋಗ್ಯವೇ ಭಾಗ್ಯ ಅಲ್ವಾ? ಹೌದು ಡಾಕ್ಟ್ರೆ, ನೀವು ಸರಿಯಾಗಿ ಹೇಳಿದ್ರಿ. ಚಿಕ್ಕಣ್ಣ, ಇನ್ನೂ ಅಲ್ಲೇ ನಿಂತಿದ್ಯಲ್ಲಪ್ಪ, ಬಾ ನೋಡು, ಬಾ ತಗೋ ನಿನ್ ಮಗುನ. ಇಲ್ಲ ಡಾಕ್ಟ್ರೆ, ಅದಕ್ಕಿಂತ ಮುಂಚೆ ನಾನು ನನ್ನ ಶಿಲ್ಪ ನೋಡ್ಬೇಕು. ಶಿಲ್ಪ ಹೇಗಿದ್ದಾಳೆ ಡಾಕ್ಟ್ರೆ? ಶಿಲ್ಪ ಆರಾಮಾಗಿದ್ದಾಳಪ್ಪ. ಅಲ್ಲ ಕಣಪ್ಪ ಚಿಕ್ಕಣ್ಣ, ಎಷ್ಟೋ ಜನ ಮಗು ಹುಟ್ಟಿದ್ಮೇಲೆ ಫಸ್ಟ್ ಬಂದು ಮಗುನ ನೋಡ್ತಾರೆ. ಆದರೆ ನೀನು ಶಿಲ್ಪ ನೋಡಬೇಕು ಅಂತಿದ್ಯಲ್ಲಪ್ಪ. ಡಾಕ್ಟ್ರೆ, ಅದು ಶಿಲ್ಪನಿಂದ ಈ ಮಗು. ಮೊದಲು ನನಗೆ ನನ್ನ ಶಿಲ್ಪನೇ ಮುಖ್ಯ. ಅವಳು ಎಷ್ಟೆಲ್ಲ ನೋವು ತಿಂದ್ಲು, ಅದನ್ನೆಲ್ಲ ಮರೆಯಕ್ಕಾಗುತ್ತೆ ಡಾಕ್ಟ್ರೆ ನನ್ನ ಕೈಲಿ? ಚಿಕ್ಕಣ್ಣ, ಇದ್ರೆ ನಿನ್ ಥರ ಗಂಡ ಇರಬೇಕಪ್ಪ. ಆಯ್ತು ಹೋಗಪ್ಪ, ಶಿಲ್ಪನ ವಾರ್ಡ್ ಶಿಫ್ಟ್ ಮಾಡಿದ್ದೀವಿ, ಹೋಗಿ ನೋಡೋಗು. ಡಾಕ್ಟ್ರೆ, ಕುಡಿ ನನ್ನ ಕೈಲಿ ಕೊಡಿ ನನ್ನ ಮೊಮ್ಮಗನ. ಓಲೊಲೊಲೊಲೊ ಬಂಗಾರ, ಅಜ್ಜಿ ಕೈಲಿ ಬಂದ್ಬಿಟ್ಟಿರಪ್ಪ. ಜಯವ, ಏನೇ ಹೇಳ್ರಿ, ನನ್ನ ಮೊಮ್ಮಗ ಯಾರ ತರ ಅವನಂದ್ರೆ ನಮ್ಮ ಯಜಮಾನಪ್ಪನ ತರನೇ ಇರೋದು. ಅಯ್ಯೋ ಆಂಟಿ, ಮಗು ಇವಾಗ ತಾನೇ ಹುಟ್ಟಿದೆ, ಇಷ್ಟು ಬೇಗ ಯಾರ ತರ ಇರೋದು ಅಂತ ಕಂಡಿಡ್ಕೊಂಡ್ಬಿಟ್ರ ನೀವು? ಏ ಮೀನಾ, ಅವತ್ತೇ ಹೇಳಿಲ್ವೇನೆ ನಿನ್ಗೆ, ಹುಟ್ಟಿದ್ರೆ ನಮ್ಮ ಯಜಮಾನಪ್ಪನೇ ಹುಟ್ಟೋದು ನನ್ನ ಮಗಂಗೆ ಅಂತ? ನಾನು ಹೇಳಿ ಸುಳ್ಳಾಗಿಲ್ಲ ನೋಡು. ಈ ನನ್ನ ಯಜಮಾನಪ್ಪ ಮತ್ತೆ ನನಗೆ ತೊಂದರೆ ಕೊಡಕ್ಕೆ ಅಂತಾನೆ ಹುಟ್ಟು ಬಂದ್ಬಿಟ್ಟ, ಕಳ್ಳ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿದ್ರೆ ಮರಿಬೇಡಿ. ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಫ್ರೆಂಡ್ಸ್, ನಾನು 10 ಡೇಸಿಂದ ವಿಡಿಯೋ ಹಾಕಿಲ್ಲ. ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕಿದ್ದೆ ಯಾಕೆ ವಿಡಿಯೋ ಹಾಕಿಲ್ಲ ಅಂತ. ದಯವಿಟ್ಟು ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಮ್ಮ ಶಿಲ್ಪಂಗಂತೂ ಮಗು ಆಗೇ ಹೋಯ್ತು. ಬನ್ನಿ, ಮುಂದಿನ ವಿಡಿಯೋದಲ್ಲಿ ನಮ್ಮ ಶಿಲ್ಪ ಹೇಗಿದ್ದಾಳೆ ನೋಡ್ಕೊಂಬರೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಬಾಯ್.